ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ವಿದ್ಯಾ ಸರು ಎಲ್ಲ ಕಟ್ ಮಾಡಿರೋದಾಗಿದ್ದರೆ ತರಕಾರಿಗಳೆಲ್ಲ ತೊಗೊಂಡೋಗಿ ಒಳಗೆ ಮಡಗು ಅಂತ ವಿದ್ಯಾ ಹೇಳಿಬಿಟ್ಟು ಬಿಸಿ ಇರೋ ಪಾತ್ರೆನ ಮುಟ್ಬಿಟ್ಟು ಕೈ ಸುಟ್ಕೊಂಡ್ಬಿಡ್ತಾರೆ. ಅದನ್ನು ನೋಡಿ ಭದ್ರ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ವಿದ್ಯಾ ಕೈ ನೋವು ಅಂತ ನೋವು ತಿಂತಾ ಇದ್ದರೆ ಭದ್ರ ಅವರು ದೂರದಿಂದನೇ ಅವಳನ್ನ ನೋಡಿ ವ್ಯಥೆ ಪಡ್ತಾ ಇರ್ತಾರೆ. ರತ್ನ ಅವರು ಏನಾಯ್ತೆ ಅಂತ ಬಂದು ಕೈನ ನೋಡ್ತಾರೆ. ಅದು ಕೈ ಸುಟ್ಕೊಂಡ್ಬಿಟ್ಟೆ ಕಣವ ಅಂತ ವಿದ್ಯೆ ಹೇಳ್ತಾರೆ. ಕೆಲಸ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡ್ಬೇಕಂತ ನಿನಗೆ ಸ್ವಲ್ಪನೂ ಗೊತ್ತಾಗಲ್ವಾ ಅಂತ ರತ್ನ ಹೇಳ್ತಾರೆ. ಅವ್ವ ನನಗೇನು ಆಗಿಲ್ಲ, ಗಾಬರಿ ಮಾಡ್ಕೋಬೇಡ ಅಂತ ವಿದ್ಯೆ ಹೇಳಬೇಕಾದ್ರೆ ಭದ್ರ ಅವರು ದೂರದಿಂದಲೇ ವಿದ್ಯಾನ ನೋಡ್ತಾ ಇರ್ತಾರೆ. ಅಡುಗೆ ಮಾಡಬೇಕಾದ್ರೆ ಕೈ ಸುಟ್ಕೊಳ್ಳೋದು ಸಹಜ ಅಂತ ನೀನೇ ಹೇಳಿಲ್ವಿ ಅಂತ ವಿದ್ಯೆ ಹೇಳ್ತಾರೆ. ದೂರದಿಂದಲೇ ಭದ್ರ ಹಾಗೆ ವಿದ್ಯೆ ಅವ್ರನ್ನ ಚಂಪಾ ಅವ್ರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸರಿ, ಬೆಂಕಿ ಮುಂದೆ ಹುಷಾರು ಅಂತ ಹೇಳಿ ರತ್ನವ್ರು ಅಲ್ಲಿಂದ ಹೊರಟ್ಬಿಡ್ತಾರೆ. ಸುಟ್ಟೋಗಿರೋ ಕೈಯನ್ನು ಊದ್ಕೊಳ್ತಾ ವಿದ್ಯೆಯವರು ಸಡನ್ನಾಗಿ ಭದ್ರವ್ರ ಕಡೆಗೆ ನೋಡ್ತಾರೆ. ಇಬ್ಬರು ಒಬ್ರಿಗೊಬ್ರು ಮುಖ ನೋಡ್ಕೊತಾನೆ ನಿಂತಿರ್ತಾರೆ. ಒಂದು ಕಡೆ ಭದ್ರ ಅವರು ಸೈಲೆಂಟಾಗಿ ಬಂದು ನಿಂತಿರ್ಬೇಕಾದ್ರೆ ಚಂಪಾ ಅವರು ಅಲ್ಲಿಗೆ ಬಂದ್ಬಿಟ್ಟು ಭಾವ ಅಂತ ಹೇಳ್ತಾರೆ. ನಿಮ್ಮ ಜೋಡಿ ನೋಡಿ ಊರೇ ಮಾತಾಡ್ತಾ ಇತ್ತು, ಅಂಥದ್ರಲ್ಲಿ ಉತ್ತರಕ್ಕೊಬ್ರು ದಕ್ಷಿಣಕ್ಕೊಬ್ರು ಮುಖ ಹಾಕ್ಕೊಂಡು ನಿಂತಿರೋದು ನೋಡ್ತಾ ಇದ್ರೆ ಮನಸ್ಸಿಗೆ ಶಾನೆ ಕಷ್ಟ ಐತೈತೆ. ಏನೇ ಆದ್ರೂ ವಿದ್ಯಕ್ಕ ನಿಮ್ಮ ಮಮ್ಮಿ ಅಲ್ವೇ, ಅವರು ಕಷ್ಟಪಡ್ತಾ ಇರೋದು ನೋಡಿ ನೀವೆಷ್ಟು ನೋವು ತಿಂತಾ ಇದ್ದೀರಂತ ನನಗೆ ಚೆನ್ನಾಗಿ ಗೊತ್ತು. ಒಂದೇ ಒಂದ್ಸಲ ಹೋಗಿ ಅಕ್ಕನ ಜೊತೆ ಮಾತಾಡಿದ್ರೆ ನೀವಿಬ್ರು ಸಂತೋಷವಾಗಿರ್ಬೋದು. ದೊಡ್ಡ ಮನ್ಸು ಮಾಡಿ ಹೋಗಿ ಮಾತಾಡಿ ಭಾವ ಅಂತ ಕೇಳ್ಕೊತಾರೆ ಚಂಪಾ. ನೋಡು ಚಂಪಾ, ನಾನಿಲ್ಲಿ ಬಂದಿರೋದು ದೇವ್ರ ಪೂಜೆಗಂತವ, ಅದು ಬಿಟ್ಬಿಟ್ಟು ಸಂಬಂಧ ಇಲ್ದಿರೋದ್ರ ಜೊತೆಗೆ ಮಾತಾಡಕ್ಕಂತ ನಾನು ಇಲ್ಲಿಗೆ ಬಂದಿಲ್ಲ. ಇದ್ರ ಬಗ್ಗೆ ಇನ್ನೇನು ಮಾತಾಡೋದು ಬೇಡ ಅಂತ ಭದ್ರ ಹೇಳ್ತಾರೆ. ಭಾವ ಅಂತ ಚಂಪಾ ಹೇಳ್ತಾ ಇರ್ಬೇಕಾದ್ರೆ ಹೇಳ್ತಾ ಇದೀನಲ್ಲ ಚಂಪಾ, ಸುಮ್ಕೆ ಹೋಗು ಅಂತ ಗದರಿಸ್ಬಿಟ್ಟು ಕಳಿಸ್ಬಿಡ್ತಾರೆ ಭದ್ರ. ಈ ಕಡೆ ನೋಡಿದರೆ ಸಾವಿತ್ರಿ ಅವರು ಒಬ್ಬ ವ್ಯಕ್ತಿಗೆ ಅನೌನ್ಸ್ ಮಾಡೋಕ್ಕೆ ಹೇಳಿರ್ತಾರೆ. ಆ ಹುಡುಗ ಹೇಳಿಬಿಟ್ಟು, ಮಾನ್ಯರೇ ಮಹಿಳೆಯರೇ, ಇನ್ನು ಕೆಲ ಹೊತ್ತಲ್ಲಿ ಅಡುಗೆ ಸಿದ್ಧವಾಗುತ್ತೆ, ದೇವರಿಗೆ ಬಲಿ ಕೊಡೋ ಕಾರ್ಯಕ್ರಮ ಶುರುವಾಗೈತೆ, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪೂಜೆಗೆ ಭಾಗವಹಿಸಿ ಆಡೂಟ ಸವಿಬೇಕು ಅಂತ ಮಂತ್ರಿ ಶಿವರಾಮೇಗೌಡರ ಕುಟುಂಬರ ಪರವಾಗಿ ಬನ್ನಿ ಬನ್ನಿ ಬಾಡೂಟ ತಿನ್ನಿ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ. ಇನ್ನೊಂದು ಕಡೆ ವಿದ್ಯೆ ಕೈ ಸುಟ್ಕೊಂಡು ಅದರಲ್ಲೇ ಅಡುಗೆ ಮಾಡೋದನ್ನು ಭದ್ರವರು ದೂರದಿಂದಲೇ ನೋಡಿ ನೋವು ತಿಂತಾ ಇರ್ತಾರೆ. ಫಸ್ಟ್ ಟೈಮು ಭದ್ರ ಹಾಗೆ ವಿದ್ಯಾ ಮೀಟ್ ಮಾಡಿದಾಗ ವಿದ್ಯೆಯವರು ಭದ್ರವ್ರ ಹತ್ರ ಮಾತಾಡ್ತಾರೆ. ನಮ್ಮ ಗೋಪಾಲನ ಕರ್ಕೊಂಬಂದು ನಿಮ್ಮ ಕಡೆಯವ್ರು ಕಟ್ಟಾಕಿದ್ದಾರೆ, ಅವನ್ನ ಏನು ಮಾಡಬೇಡ ಅಂತ ಹೇಳಿ ಅಂತ ಹೇಳಿದ್ದನ್ನು ನೆನ್ಪು ಮಾಡ್ಕೋತಾರೆ ಭದ್ರ. ನಮ್ಮ ಗೋಪಾಲಗೆ ಯಾರಿಲ್ಲ, ನಮ್ಮ ಗೋಪಾಲನ ನೀವೇ ಕಾಪಾಡಬೇಕು ಅಂತ ಬೇಡ್ಕೊಂಡಿದ್ದನ್ನು ಸಹ ನೆನ್ಪು ಮಾಡ್ಕೊತಾರೆ ಭದ್ರ. ಇನ್ನೊಂದು ಕಡೆ ಊಟದ ಪಂಕ್ತಿಯಲ್ಲಿ ನಳ್ಳಿ ಮೂಳೆನ ಹಿಡ್ಕೊಂಡು ಟಕ ಅಂತ ಕುಟ್ಟಿ ಹೇಳ್ಕೊಂಡ್ರೆ ತುಪ್ಪ ಹೆಂಗೆ ಬರ್ತದೆ ಗೊತ್ತಾ ಅಂತ ಹೇಳಿದ್ದನ್ನು ನೆನ್ಪು ಮಾಡಿಕೊಂಡು ಭದ್ರ ಅವರು ಫೀಲ್ ಮಾಡ್ಕೋತಾ ಇರ್ತಾರೆ. ಇಲ್ಲಿ ಅಡುಗೆ ಕಡೆ ವಿದ್ಯೆಯವರು ರುಚಿನ ನೋಡ್ಬಿಡ್ತಾ ಇರ್ತಾರೆ. ಅಷ್ಟರಲ್ಲಿ ರತ್ನವ್ರು ಕೇಳ್ತಾರೆ, ಎಲ್ಲ ಸರಿಯಾಗೈತೆ ಕಣವ ಅಂತ ಕೇಳಿದಾಗ ಹ್ಞೂ ಕಣವ ಎಲ್ಲ ಸರಿಯಾಗಿದೆ ಅಂತ ವಿದ್ಯೆ ಹೇಳ್ತಾರೆ. ಏನೇ ಇದ್ರೂ ಜನ ಬಂದು ಮುಯಿ ಊಟ ಮಾಡಬೇಕು ಅಷ್ಟೇ ಅಂತ ರತ್ನವ್ರು ಹೇಳ್ತಾ ಇರಬೇಕಾದ್ರೆ ಕ್ವಾಟ್ಲೆಯವ್ರು ಅಲ್ಲಿಗೆ ಬರ್ತಾರೆ. ಅತ್ತಿಗೆಮ್ಮ, ರತ್ನಕ್ಕ ಅಡುಗೆ ಎಲ್ಲ ಸಿದ್ಧ ಆಗದೆ, ಎಲ್ಲ ಸಿದ್ಧ ಅದೇ, ಜನ ಬರ್ಬೇಕು ಆಟೆ ಅಂತ ರತ್ನವ್ರು ಹೇಳ್ತಾರೆ. ರತ್ನಕ್ಕ, ಅದ್ರ ಬಗ್ಗೆ ನೀವು ಯೋಚನೆ ಮಾಡೋಕೆ ಹೋಗ್ಬೇಡಿ, ನೋಡಿ ಮುಯಿ ಊಟಕ್ಕೆ ಜಾತ್ರೆ ಜನ ಬಂದಂಗೆ ಬರ್ತಾರೆ ಅಂತ ಕ್ವಾಟ್ಲೆಯವ್ರು ಹೇಳ್ತಾ ಇರಬೇಕಾದ್ರೆ ಹಿಂದೆಯಿಂದ ಚೆಲುವ ಅವ್ರು ಬಂದು ನಿಂತಿರ್ತಾರೆ. ಏ ಭೀಮಾ ಮಾರಿ, ಟೇಬಲು ಚೇರ್ನೆಲ್ಲ ಸರಿಯಾಗಿ ಹಾಕ್ಬಿಟ್ರಪ್ಪ ಅಂತ ಕ್ವಾಟ್ಲೆಯವ್ರು ಹೇಳ್ತಾರೆ. ಹ್ಞೂ, ಜನ ಬರ್ತಿದ್ದಂಗೆ ಬಡ್ಸೋಕ್ಕೆ ಎಲ್ಲ ಅನುಕೂಲ ಆಗಬೇಕು, ಹಂಗೆ ಸಿದ್ಧ ಮಾಡ್ಬಿಡು ಅಂತ ರತ್ನ ಹೇಳ್ತಾರೆ. ವಿದ್ಯೆ ಅಜ್ಜಿ ಹೇಳ್ತಾರೆ, ಕ್ವಾಟ್ಲೆ ಊಟ ಸಿದ್ಧವಾಗೈತಂತ ಒಂದ್ಸಲ ಮೈಕ್ನಾಗ ಹೇಳ್ಬಿಡು ಅಂತ ಹೇಳ್ತಾರೆ. ಕ್ವಾಟ್ಲೆಯವರು ಮೈಕ್ನ ತಗೊಂಡು ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ, ಮೂರಿನ ಹೆಮ್ಮೆಯ ಸಾಧಕಿ ವಿದ್ಯಾ, ಮೂರಿನ ಉದಾರಿಕರು ನಿಮ್ಮನ್ನ ನಂಬಿ ಮುಂದೆ ಡಾಕ್ಟರ್ ಆಗೋ ಆಸೆಗಾಗಿ ಮುಯಿ ಊಟನ ಮಡ್ಕೊಂಡಿದ್ದಾರೆ. ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ ಇದೆ. ಈಗ ಊಟ ಸಿದ್ಧವಾಗಿದೆ, ತಾವುಗಳು ಬಂದು ಊಟ ಮಾಡಿ ತಮ್ಮ ಕೈಲಾದ ಸಹಾಯ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಂತ ಕ್ವಾಟ್ಲೆಯವ್ರು ಹೇಳ್ತಾ ಇರಬೇಕಾದ್ರೆ ಈ ಕಡೆ ವಿನಂತಿ ಹಾಗೆ ಸಾವಿತ್ರಿ ಕ್ವಾಟ್ಲೆ ಮಾತಾಡೋನ್ನ ಕೇಳಿಸ್ಕೊತಾ ಇರ್ತಾರೆ. ಏ ಕಿತಾಪತಿ ಬಾರ್ಲ ಇಲ್ಲಿ ಅಂತ ಸಾವಿತ್ರಿ ಅವರು ಕರೀತಾರೆ. ಆಗ ಕಿತಾಪತಿ ಅಲ್ಲೋವರೇ, ನನ್ನ ಹೆಸರು ಸೀತಾಪತಿ ಅಂತ ಹೇಳ್ತಾರೆ. ನಮ್ತವ ಮೈಕ್ ಇದೆಯಾ, ನಿಂತವ ಬಾಯಿಲ್ವೇ ಅಲ್ಲ, ಹೋಗ್ಲಾ ಮಾತಾಡು ಅಂತ ಹೇಳಿ ಆ ಕಿತಾಪತಿನ ಕಳಿಸ್ತಾರೆ. ಆಗ ಕ್ವಾಟ್ಲೆನೂ ಹಾಗೆ ಸೀತಾಪತಿ ಇಬ್ಬರು ಸೇರಿಕೊಂಡು ಮೈಕಲ್ಲೇ ವಾದ ಮಾಡ್ತಾ ಇರ್ತಾರೆ. ಮೈಕಲ್ಲೇ ಒಬ್ರಿಗೊಬ್ರು ಪೈಪೋಟಿಗೆ ಬೀಳ್ತಾರೆ. ಇವರಿಬ್ಬರ ವಾದ ವಿವಾದನ ನೋಡ್ಬಿಟ್ಟು ವಿನಂತಿಯವ್ರು ಹೇಳ್ತಾರೆ, ಇವರಿಬ್ಬರನ್ನ ನಂಬ್ಕೊಂಡ್ರೆ ಏನು ಕೆಲಸ ಆಗೋಕ್ಕಿಲ್ಲ, ನಾನೇ ಹೋಗ್ಬಿಟ್ಟು ಹೆಂಗೆ ಪ್ರಚಾರ ಮಾಡ್ತೀನಿ ನೋಡಿ ಇವಾಗ ಅಂತ ಹೇಳ್ತಾರೆ ವಿನಂತಿ. ಸೀತಾಪತಿ ಹತ್ರ ಮೈಕ್ನ ಕಿತ್ಕೊಂಡ್ಬಿಟ್ಟು, ತತ್ತರ್ಲ ಇಲ್ಲಿ ಮಾತಾಡಕ್ ಬರದೆ ಮೈಕ್ನ ಹಿಡ್ಕೊಂಡಿದ್ಯಾ. ವಿನಂತಿ ಮೈಕಲ್ ಹೇಳ್ತಾರೆ, ನೋಡಿ ಮನುಷ್ಯರ ಜೀವನ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ, ಇಲ್ಲಿ ನಾವು ಮಾಡಿರೋ ಬಾಡೂಟ ಮಾಡದೇ ಇದ್ರೆ ಬದುಕಿದ್ರಷ್ಟು ಹೋದ್ರಷ್ಟು, ಅದಕ್ಕೆ ನಾವು ಸಂದಾಗಿದ್ದಾಗೆ ಎಲ್ಲ ಸುಖನೂ ಅನುಭವಿಸ್ಬಿಡ್ಬೇಕು. ನಾವು ಫ್ರೀಯಾಗಿ ಬಾಡೂಟ ಮಾಡಿಸ್ತಾ ಇದೀವಿ, ಬನ್ನಿ ಫ್ರೀಯಾಗಿ ತಿನ್ನಿ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ ವಿನಂತಿ.
ಈ ಕಡೆ ನೋಡಿದ್ರೆ ಕ್ವಾಟ್ಲೆ ಹೇಳ್ತಾರೆ, ನೋಡಿ ನಾವ್ ಯಾವಾಗ ಬೇಕಾದ್ರೂ ಬಾಡೂಟ ಮಾಡ್ಬೋದು, ಆದ್ರೆ ಇಂಥ ಮುಯಿ ಊಟ ಮಾಡಿ ಕೈಲಾದ ಸಹಾಯ ಮಾಡೋದಕ್ಕೆ ಅವಕಾಶ ಸಿಗಕ್ಕಿಲ್ಲ. ನೋಡಿ ಜನರೇ, ನಾಳೆ ನೀವು ಪಶ್ಚಾತ್ತಾಪ ಪಡೋದ್ ಬ್ಯಾಡಿ, ಬನ್ನಿ ನೀವು ಊಟ ಮಾಡಿ, ನೀವು ಎಷ್ಟು ಉದಾರಿಗಳಂತ ತೋರಿಸಿ ಅಂತ ಕ್ವಾಟ್ಲೆ ಅವರು ಮೈಕಲ್ ಬಡ್ಕೋತಾರೆ. ವಿನಂತಿಗೂ ಹಾಗೂ ಕ್ವಾಟ್ಲೆಗೆ ಮೈಕಲ್ಲೇ ಜಟಾಪಟಿ ಬಿದ್ಬಿಡುತ್ತೆ. ಇದನ್ನೆಲ್ಲ ಗಮನಿಸಿದ ಶಿವರಾಮೇಗೌಡರು, ವಿನಂತಿ, ಬ್ಯಾಡದೇ ಇರೋ ವಿಷಯಕ್ಕೆ ತಲೆ ಹಾಕ್ಬಾರ್ದು ಅಂತ ಹೇಳಿದೆ ತಾನೇ, ನೀನ್ ಇಲ್ಲಿ ದ್ಯಾವ್ರ ಮಾಡಕ್ ಬಂದಿದ್ಯೋ ಕ್ಯಾತೆ ತೆಗಿಯಕ್ ಬಂದಿದ್ಯೋ ಮಾವ ಅದು ಅಂತ ವಿನಂತಿ ಹೇಳ್ತಾ ಇರ್ಬೇಕಾದ್ರೆ ಶಿವರಾಮೇಗೌಡರು ಹೇಳ್ತಾರೆ, ಬಾಯಿ ಮುಚ್ಕೊಂಡು ಒಂದ್ ಕಡೆ ಬಿದ್ದಿದ್ರೆ ಸರಿ, ಕ್ಯಾತೆ ಗೀತೆ ತೆಗೆಯೋದಾದ್ರೆ ಒಂದು ಕ್ಷಣ ಇಲ್ಲಿ ಇರಬಾರ್ದು, ಹೋಯ್ತಾ ಇರುವಂತ ಗದ್ರಾಕ್ಬಿಡ್ತಾರೆ ಶಿವರಾಮೇಗೌಡರು. ಈ ಕಡೆ ವಿದ್ಯೆ ಅವರು ಕ್ವಾಟ್ಲೆ ಹತ್ರ ಬಂದ್ಬಿಟ್ಟು, ಅಣ್ಣಯ್ಯ ಗಂಧದ ಜೊತೆ ಗುದ್ದಾಡಿದ್ರುವೆ ಕೊಚ್ಚೆ ಜೊತೆ ಸ್ನೇಹ ಮಾಡಬಾರ್ದು ಅಂತ ಹೇಳ್ತಾರೆ, ಅಂಥದ್ರಲ್ಲಿ ನೀವು ಅವ್ರ ಜೊತೆ ಜಿದ್ದಿಗೆ ಬಿದ್ದಿದ್ದೀರಲ್ಲ, ನೋಡಿ ಅಣ್ಣಯ್ಯ, ನಾವು ಅದ್ಯಾವ್ರನ್ನ ನಂಬಿ ಅಡಿಗೆ ಮಾಡಿದೀವಿ, ಬರೋ ಜನ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಯ್ತಾರೆ, ಬರದೇ ಇರೋರು ನೀವು ಎಷ್ಟೇ ಕರೆದ್ರೂ ಬರಕ್ಕಿಲ್ಲ, ಬುಟ್ಬುಡಿ ಅಂತ ವಿದ್ಯೆ ಹೇಳಿದಾಗ ಕ್ವಾಟ್ಲೆಯವ್ರು ಹೇಳ್ತಾರೆ, ಸರಿ ಅತಿಯಮ್ಮ. ಅಲ್ಲ ಅತಿಯಮ್ಮ, ಎತ್ಲ ನೋಡಿದ್ರು ಜನನೇ ಕಾಣ್ತಾ ಇಲ್ಲ, ಮುಯಿ ಊಟ ಬಾಡೂಟ ಎರಡು ಇದ್ರು ಬರ್ದೆ ಜನ ಎಲ್ಗೂ ಹೋಗ್ಬಿಟ್ರು, ಅದು ಅಲ್ಲದೆ ಅತಿಯಮ್ಮ, ನನ್ನ ಗಂಟ್ಲು ಕಿತ್ತೋಗಂಗೆ ಮೈಕಲ್ ಕೂಗಿದ್ದೀನಿ, ಆದ್ರೂ ಜನನೇ ಬರ್ತಾ ಇಲ್ವಲ್ಲ ಅಂತ ಕ್ವಾಟ್ಲೆ ಹೇಳ್ತಾರೆ. ಇನ್ನೊಂದ್ ಕಡೆ ನೋಡಿದ್ರೆ ಟ್ಯಾಕ್ಟ್ರಿ ತುಂಬಾ ಜನ ಬರ್ತಾರೆ. ರತ್ನ ಅವರು ಜನ ಬರೋದನ್ನ ನೋಡ್ಬಿಟ್ಟು ವಿದ್ಯೆನ ಕರೆದ್ಬಿಟ್ಟು, ನೋಡಿ ಇಲ್ಲಿ ಜನ ಎಲ್ಲ ಬರ್ತವ್ರೆ, ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಬಾ ಅಂತ ಹೇಳಿದಾಗ ವಿದ್ಯೆ ಹೇಳ್ತಾರೆ, ಅವ್ವ ಮೊದ್ಲು ಅವರು ಇಲ್ಲಿ ಬರ್ಲಿ ಇರು, ಆಮೇಲೆ ನೋಡೋಣ ಅಂತ ವಿದ್ಯೆ ಹೇಳ್ತಾರೆ. ಬಂದಿರೋ ಜನ ಎಲ್ಲ ವಿದ್ಯೆ ಇರೋ ಕಡೆ ಹೋಗ್ತಾರೆ. ಇನ್ನಂತಿ ನೋಡ್ಬಿಟ್ಟು, ಇದೇನವ ಇದು, ಇವ್ರು ಅಲ್ಲಿಗೆ ಹೋಗ್ತಾ ಇದಾರೆ ಅಂತ ಹೇಳಿದಾಗ ಸಾವಿತ್ರಿ ಹೇಳ್ತಾರೆ, ಅವ್ರು ಯಾವ್ದೇ ಕಾರಣಕ್ಕೂ ಅಲ್ಲಿಗೆ ಹೋಗಿಲ್ಲ, ಅವ್ರು ಬರ್ತಾ ಇರೋದು ನೋಡ್ರಿ ಗೊತ್ತಾಗಲ್ವಾ, ಬರ್ತಾ ಇರೋದು ನಮ್ ಬಾಡೂಟಕ್ಕೆ ಅಂತ, ಅದು ಅಲ್ದೆ ಅವರೆಲ್ಲ ನಮ್ ದೂರದ್ದು ನೆಂಟ್ರು ಅಂತ ಅನಿಸ್ತವ್ರೆ ನನ್ಗೆ, ಅವ್ವ ಇಲ್ಲಿಗೆ ಬರ್ತಾರಂತ ನೀನ್ ಹೇಳಿದ್ರೆ ಅವ್ರು ನೋಡ್ರೆ ಅಲ್ಲಿಗೆ ಹೋಯ್ತವ್ರೆ ಅಂತ ವಿನಂತಿ ಹೇಳ್ತಾರೆ. ಕ್ವಾಟ್ಲೆ ಹೇಳ್ತಾರೆ, ಬನ್ನಿ ಅಣ್ಣ ಬನ್ನಿ ಅಂತ ಕರಿಬೇಕಾದ್ರೆ ಅಲ್ಲಿ ಬಂದಿರೋ ವ್ಯಕ್ತಿ ಹೇಳ್ತಾರೆ, ಏನಣ್ಣ ಬಾಟ್ ಚೆನ್ನಾಗಿ ಬೆಂದೈತಾ ಅಂತ ಕೇಳಿದಾಗ ಶಾಕ್ ಆಗ್ಬಿಡ್ತಾರೆ ವಿದ್ಯಾ. ಅಣ್ಣ ಇದು ಮುಯ್ಯೂಟ ಅಂತ ಕ್ವಾಟ್ಲೆ ಅವ್ರು ಹೇಳ್ಬೇಕಾದ್ರೆ ಆ ವ್ಯಕ್ತಿ ಹೇಳ್ತಾರೆ, ಅಯ್ಯೋ ಮಂತ್ರಿಗಳು ಮಾಡ್ಕೊಂಡಿರೋ ಬಾಡೂಟ ಅಲ್ವೇ ಇದು, ಇಲ್ಲ ಯಜಮಾನ್ರೆ ಅಂತ ಕ್ವಾಟ್ಲೆ ಹೇಳ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಸಾವಿತ್ರಿ ವಿನಂತಿ ಖುಷಿ ಪಡ್ತಾ ಇರ್ತಾರೆ. ಅಣ್ಣ ನಾವು ಬ್ಯಾಳೆ ಸಾರು ತಿನ್ನಕ್ ಬಂದಿಲ್ಲ, ನಲ್ಲಿ ಮೂಳೆ ತಿನ್ಬೇಕು, ಮಹೇಶ ಬಾಡೂಟ ಮೇಲ್ಗಡೆ ಇರಂಗದೆ ನಡಿರ್ಲ ಅಲ್ಲಿಗೆ ಹೋಗೋಣ ಅಂತ ಅಲ್ಲಿಗೆ ಹೊರಟ್ಬಿಡ್ತಾರೆ ಬಂದಿರೋ ಜನ ಎಲ್ಲ. ಬಂದಿರೋ ಜನ ಬಾಡೂಟಕ್ಕೆ ವಾಪಸ್ ಹೋಗಿದ್ದನ್ನ ನೋಡ್ಬಿಟ್ಟು ವಿದ್ಯೆ ಮೌನವಾಗಿ ನಿಂತು ಬಿಡ್ತಾರೆ. ಇಲ್ಲಿ ಗೌಡ್ರು ಮಾತಾಡ್ಕೊಂಡು ನಿಂತಿರ್ಬೇಕಾದ್ರೆ ಬಂದಿರೋ ಜನ, ನಮಸ್ಕಾರ ಗೌಡ್ರಿ, ನಿಮ್ಮ ಒಟ್ಟಿಗೆ ಬಾಡೂಟಕ್ಕೆ ಅಂತ ನಾವು ಬಂದಿದ್ದೀವಿ, ತೆಪ್ಪಾಗ ಆ ಕಡೆಗೆ ಹೋಗ್ಬಿಟ್ವಿ, ಕ್ಷಮಿಸ್ಬಿಡಿ ಗೌಡ್ರಿ ಅಂತ ಕೇಳ್ತಾರೆ. ಸರಿ ನೀವೆಲ್ಲ ಬಂದಿದ್ದು ನನಗೆ ಬಹಳ ಸಂತೋಷ ಆಯ್ತು, ಪೂಜೆ ನಡೀತಾ ಇದೆ, ಇನ್ನೇನ್ ಬಲಿ ಕೊಟ್ಟೊಟ್ಟಿಗೆ ಅಡಿಗೆ ಶುರು ಮಾಡ್ಕೊಂಬಿಡೋಣ, ಹೋಗಿ ಅಲ್ಲೆಲ್ಲ ಕುತ್ಕೊಳ್ಳಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ವಿದ್ಯೆ ಅಜ್ಜಿ ಹೇಳ್ತಾರೆ, ರತ್ನಿ ಬಂದವರೆಲ್ಲ ಹಂಗೆ ಹೊಂಟೋದ್ರಲ್ಲ, ಇಟ್ಟುವಾಗ್ಲೂ ನಮ್ಮ ಮನೆ ಊಟಕ್ಕೆ ಬರ್ತಾರ ಅವರು, ನನಗೂ ಅದೇ ಯೋಚನೆ ಆಗದತ್ತೆ, ಊಟ ಬೇರೆ ಇಷ್ಟೊಂದು ಮಾಡಿಟ್ಬಿಟ್ಟಿದೀವಿ ಅಂತ ರತ್ನವ್ರು ಹೇಳಿದಾಗ ವಿದ್ಯೆ ಹೇಳ್ತಾರೆ, ಅವ್ವ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದೀಯಾ, ಎಲ್ರೂ ಹೊಸಿ ತಾಳ್ಮೆಯಿಂದ ಇರಿ ಅಂತ ಹೇಳ್ತಾರೆ. ಈ ಕಡೆ ನೋಡಿದ್ರೆ ದೇವರಿಗೆ ಬಲಿ ಕೊಡ್ಬೇಕು ಅಂತ ಅಂದ್ಬಿಟ್ಟು ಮ್ಯಾಕೆನ ತಗೊಂಡ್ ಬಂದಿರ್ತಾರೆ, ಎಲ್ರು ಪೂಜೆ ಹತ್ರ ಇರ್ತಾರೆ. ಪೂಜಾರಪ್ಪ ಪೂಜೆ ಮಾಡಿಸ್ಬಿಟ್ಟು ಮರಿಗೆ ತೀರ್ಥ ಹಾಕ್ಸಿ ಅಂತ ಚಿಕ್ಕೇಗೌಡರು ಹೇಳ್ತಾರೆ. ಅದ್ರ ಪ್ರಕಾರ ಪೂಜಾರಿಗಳು ಪೂಜೆನ ಮಾಡಿಸ್ಬಿಟ್ಟು ಹಾಗೆ ಶಿವರಾಮೇಗೌಡ್ರ ಕೈಯಲ್ಲಿ ಪೂಜೆ ಮಾಡಿಸಿ ತೀರ್ಥನ ಹಾಕಿಸ್ತಾರೆ. ಆದರೆ ಮ್ಯಾಕೆ ಒದರೋದಿಲ್ಲ. ಇದೇನಪ್ಪ ಇದು, ತಲೆನೇ ಒದರ್ತಾ ಇಲ್ಲ, ನೆಟ್ಟಗೆ ಪೂಜೆ ಮಾಡಿದಿರೋ ಇಲ್ವೋ ಅಂತ ಕೇಳ್ತಾರೆ ಅಲ್ಲಿ ಬಂದಿರೋ ಗೌಡ್ರು. ಈ ಕಡೆ ಗೋವಿಂದ ಅವರು ದೇವ್ರ ಹತ್ರ ಕೇಳ್ಕೊಂತಾರೆ, ನಿನ್ನ ಒಪ್ಪಿಗೆ ಕೊಟ್ಕೊಂಡ್ಬಿಟ್ಟು ಈ ಹರಕೆನ ಒಪ್ಪಿಸ್ಕೊಂಡ್ಬಿಡು ಅಂತ ಕೇಳ್ಕೊತಾರೆ. ಈ ಕಡೆ ಸಾವಿತ್ರಿ ಅವ್ರ ಮನ್ಸೊಳಗೆ ಅನ್ಕೊಂತಾರೆ, ದೇವ್ರೆ ನಮ್ಮ ಅಣ್ಣ ಹುಷಾರಾಗಬೇಕು ಅಂತ ಹರಕೆ ಕಟ್ಕೊಂಡಿದ್ದೀನಿ ಅಂತ ಸುಳ್ಳು ಹೇಳಿದ್ದಲ್ದೆ ನೀನು ಕನ್ಸಲ್ಲಿ ಬಂದಿದೀಯ ಅಂತ ಬೇರೆ ಹೇಳ್ಬಿಟ್ಟಿದ್ದೆ, ಅದಕ್ಕೆ ಏನಾದರೂ ಕೋಪ ಮಾಡ್ಕೊಂಡಿದ್ರಿ ನಿನ್ನ ಮಗಳನ್ನ ಕ್ಷಮಿಸ್ಬಿಟ್ಟು ನನ್ನ ಆಡ್ನ ಒಪ್ಪಿಸ್ಕೊ ಅಂತ ಬೇಡ್ಕೋತಾರೆ ಸಾವಿತ್ರಿ ಅವ್ರ ಮನ್ಸೊಳಗೆ. ಇದೇನಿದು ಆ ಕಡೆಗೆ ಈ ಕಡೆಗೂ ತಲೆ ಆಡ್ತಾನೆ ಇಲ್ಲ, ಗೌಡ್ರೆ ಯಾವುದಕ್ಕೂ ಇನ್ನೊಂದ್ಕಿಂತ ಪೂಜೆ ಮಾಡಿ ಅಂತ ಅಲ್ಲಿ ಬಂದಿರೋ ಗೌಡ್ರು ಹೇಳಿದಾಗ ಮತ್ತೆ ಶಿವರಾಮೇಗೌಡರು ಹೊಸ್ದಾಗಿ ಪೂಜೆನ ಶುರು ಮಾಡ್ತಾರೆ. ಆದರೆ ಆಡು ತಲೆ ಒದರೋದಿಲ್ಲ. ಅದನ್ನ ನೋಡ್ಬಿಟ್ಟು ಮನೆಯವರೆಲ್ಲ ಶಾಕ್ ಆಗ್ಬಿಡ್ತಾರೆ. ಈ ಕಡೆ ನೋಡಿದ್ರೆ ಚಿತ್ರ ಹೇಳ್ತಾರೆ, ಇದೇನವ ಇದು, ಎರಡೆರಡು ಸಲ ಪೂಜೆ ಮಾಡಿದ್ರು ಆಡು ತಲೆನೇ ಒದರ್ತಾ ಇಲ್ಲ, ಅತ್ತೆ ಸರಿಯಾಗಿ ಹರಕೆ ಕಟ್ಕೊಂಡೋಳೋ ಇಲ್ವೋ ಅಂತ ಹೇಳ್ತಾರೆ. ಮನೆ ಮುದ್ದಿನ ಮಹಾಲಕ್ಷ್ಮಿ ಹರಕೆ ಕಟ್ಕೊಂಡೋಳು ಅಂತ ಎಲ್ರು ಬಂದವ್ರೆ, ಒದರ್ತದೋ ನೋಡೋಣ ಇರು ಅಂತ ಈಶ್ವರಿ ಹೇಳ್ತಾರೆ. ದೇವ್ರೆ ನನ್ನ ಪ್ರಾಣವ ಉಳಿಸ್ಕೊಡು ಅಂತ ಹೇಳಿ ನಿನ್ನ ಹತ್ರ ನನ್ನ ತಂಗಿ ಹರ್ಕೊ ಕಟ್ಕೊಂಡಿದ್ದಾಳೆ, ಅದಕ್ಕೆ ನಾನು ಹರಕೆ ಒಪ್ಸೋದಕ್ಕೆ ಅಂತ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೀನಿ, ಅವಳು ಹರಿಸ್ಕೊಂಡಿದ್ದು ದಿಡ್ವೆ ಆಗಿದ್ರೆ ಈ ಹರಕೆನ ಒಪ್ಪಿಸ್ಕೊಂಡು ಮತ್ತೆ ಕೊಟ್ಬಿಡು ತಂದೆ ಅಂತ ಶಿವರಾಮೇಗೌಡರು ಮನ್ಸೊಳಗೆ ಬೇಡಿಕೆ ಇಡ್ತಾರೆ. ಈ ಕಡೆ ನೋಡಿರೋ ಬಂದಿರೋ ಗೌಡ್ರು ಹೇಳ್ತಾರೆ, ಎಲ್ಲ ಕಸಪಸ ಅಂತ ಒದರ್ತಾ ಇದ್ರೆ ಅದು ಗಾಬರಿ ಆಗಕ್ಕಿಲ್ವೇ, ಸುಮ್ಕೇರಿ ತಲೆ ಒದರ್ತದೆ ಅಂತ ಹೇಳ್ತಾರೆ. ಅವ್ವ ಅತ್ತೆ ಮುಖ ನೋಡು, ನನಗೇನು ಅತ್ತೆ ಹರಕೆನೇ ಕಟ್ಕೊಂಡಿಲ್ಲ ಅಂತ ಅನಿಸ್ತದೆ ಅಂತ ಚಿತ್ರ ಹೇಳ್ತಾರೆ. ಅವಳು ಹರಕೆ ಅನ್ನೋ ನೆಪದಲ್ಲಿ ನಿಮ್ ದೊಡ್ಡಪ್ಪನ ಹತ್ರ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ದಾಳೆ ಅಷ್ಟೇ. ಅವಳು ಮುಂದಕ್ಕೆ ಹೋಗ್ಬೇಕಂದ್ರೆ 10 ಜನ ಬೇಕಾದ್ರೂ ತುಳಿದ್ರು ತುಳಿತಾಳೆ, ನೋಡೋಣ ಇರು ನಿಮ್ ದೊಡ್ಡಪ್ಪ ಏನ್ ಇತಿಸ್ತ್ರಿ ಆಡ್ತಾರೆ ಅಂತವ ಅಂತ ಹೇಳ್ತಾರೆ ಈಶ್ವರಿ. ಹೋದ್ವಾರ ಒಬ್ರು ಹಿಂಗೆ ದುಡ್ಡಿರೋರು ಹರಕೆ ಒಪ್ಪಿಸ್ದೆ ಆಡಂಬರ ತೋರ್ಸ್ಕೊಳಕ್ ಬಂದಿದ್ರು, ಆದ್ರೆ ಆ ದೇವ್ರು ಹರಕೆ ಒಪ್ಸ್ಕೊಳ್ಳಿಲ್ಲ ಅಂತೀನಿ,
ಹಾಗಂತ ಅಲ್ಲಿ ಬಂದಿರೋ ಗೌಡ್ರು ಹೇಳಿದಾಗ ಚಿಕ್ಕೇಗೌಡರು ಹೇಳ್ತಾರೆ, ಅವ್ರಿಗೂ ನಮ್ಮ ಅಣ್ಣನ ಹಟ್ಟಿಯವರಿಗೂ ಒಂದೇ ಅಂತ ಹೇಳ್ತೀಯಾ? ಅವ್ರುಗಳು ದುಡ್ಡಿನ ದರ್ಪದಲ್ಲಿ ಬಂದಿರೋರು, ಅಂಥವ್ರಿಗೆ ಯಾವತ್ತೂ ದೇವರ ಅನುಗ್ರಹ ಇರಕ್ಕಿಲ್ಲ ಅಂತ ಚಿಕ್ಕೇಗೌಡರು ಹೇಳಿದಾಗ ಮತ್ತೆ ಬಂದಿರೋ ಗೌಡ್ರು ಹೇಳ್ತಾರೆ, ಹಿಂಗೆ ಹೇಳ್ತೀನಂತ ತಪ್ಪು ತಿಳ್ಕೊಬೇಡಿ. ಹರಕೆ ಕಟ್ಕೊಂಡಿರೋರು ಯಾರು ಅಂತ ಕೇಳ್ತಾರೆ. ನಾನೇಯ ಅಂತ ಸಾವಿತ್ರಿ ಹೇಳ್ತಾರೆ. ಅಲ್ಲವ್ವ, ಹರಕೆ ಕಟ್ಕೊಂಡ್ಮ್ಯಾಕೆ ನೇಮ ನಿಷ್ಠೆಯಿಂದ ವ್ರತ ಮಾಡಿದೀಯ ತಾನೆ ಅಂತ ಗೌಡ್ರು ಕೇಳ್ತಾರೆ. ಹ್ಞೂ, ಉಪವಾಸ ಇದ್ಕೊಂಡು ನಿಯಮದ ಪ್ರಕಾರನೇ ಹರಕೆ ಕಟ್ಕೊಂಡಿನಿ ಅಂತ ಸಾವಿತ್ರಿ ಹೇಳ್ತಾರೆ. ಹಂಗಂದ್ಮ್ಯಾಕೆ ದೇವ್ರು ಯಾಕೆ ಅನುಮತಿ ಕೊಡ್ತಾ ಇಲ್ಲ ಅಂತ ಅಲ್ಲಿ ಬಂದಿರೋ ಗೌಡ್ರು ಹೇಳಿದಾಗ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಶೇರು ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.